KCET ಸೆಕೆಂಡ್ ರೌಂಡ್ ಲಾಸ್ಟ್ ಡೇಟ್. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ KCET ಸೆಕೆಂಡ್ ರೌಂಡ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋದ ಕೊನೆವರೆಗೂ ನೋಡಿ. ಯಾರು ಗೊತ್ತು, ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಏನೇನು ಹೆಂಗೆ ಅಂತ. ಅರ್ಧದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದ್ಸಲಿ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಟಿಪ್ ಏನೇನಿರುತ್ತೆ ಯಾಕಂದ್ರೆ ಹೇಳ್ತೀನಿ. KCET ಸೆಕೆಂಡ್ ರೌಂಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ. ಏನಪ್ಪಾ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಯಾವ ತರ ಪ್ರೊಸೀಜರ್ ಇದೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಎಲ್ಲಿಂದ ಎಲ್ಲಿ ಗಂಟೆ ಡೇಟ್ ಕೊಟ್ಟಿದ್ದಾನೆ ಅದನ್ನ ನೋಡೋಣ. ಓಕೆನಾ? ಎಲ್ಲಿಂದ ಎಲ್ಲಿ ಗಂಟೆ ಡೇಟ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ನೋಡಿ ಇಲ್ಲಿ ಡಿಸ್ಪ್ಲೇ ಸೀಟ್ ಮ್ಯಾಟ್ರಿಕ್ಸ್ ಮೆಡಿಕಲ್ ಅಂಡ್ ಡೆಂಟಲ್ ಇದಕ್ಕೆ ಹಾಕ್ಬೋದು ಅಂತ. UGNET 2026 ಸೀಟ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್. ಇಲ್ಲಿ ಏನ್ ಹೇಳಿದ್ದೇನೆ ಅಂತ ಅಂದ್ರೆ, ನೀವು ನೀಟ್ ಅಲ್ಲಿ ಏನಾದ್ರು ಎಲಿಜಿಬಲ್ ಇದ್ದೀರಾ, ನಾನು ಯಾವ್ದಾದ್ರು ಒಂದು ಕೋರ್ಸಿಗೆ ಹಾಕ್ಬೇಕು ಅಂತ ಅಂದ್ರೆ ನೀವು ಹಾಕ್ಬೋದಂತೆ. ಯಾವ್ದಕ್ಕೆ? ನೀಟಿಗೆ. ಓಕೆನಾ? ಅದಕ್ಕೆ ಡಿಸ್ಪ್ಲೇ ಸೀಟ್ ಮ್ಯಾಟ್ರಿಕ್ಸ್ ಮೆಡಿಕಲ್ ಅಂಡ್ ಡೆಂಟಲ್, ಯಾವ್ದಕ್ಕೆ ಮೆಡಿಕಲ್ ಮತ್ತೆ ಡೆಂಟಲ್ ಅವಕ್ಕೆ ಹಾಕ್ಬೋದಂದ್ರೆ ಹಾಕ್ಬೋದಂತೆ. ಮತ್ತೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ ಯಾವ್ದಕ್ಕೆ? ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, ವೆಟನರಿ ಎಕ್ಸೆಟ್ರಾ. ಚಾಯ್ಸ್ 3, ಚಾಯ್ಸ್ 4 ಕ್ಯಾನ್ಸಲ್ ನ್ಯೂಲಿ ಆಡೆಡ್ ಇಫ್ ಎನಿ. ಇಲ್ಲಿ ಏನ್ ಹೇಳಿದ್ದಾನೆ ಅಂತ ಅಂದ್ರೆ, ನೀವು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಹೊಸ ರೂಲ್ಸ್ ತಂದಿದ್ದಾನೆ. ಏನಪ್ಪಾ ಅಂತ ಅಂದ್ರೆ, ನೀವು ಆಡ್ ಕೂಡ ಮಾಡಬಹುದು ಅಥವಾ ರಿಮೂವ್ ಆದ್ರೂ ಮಾಡಬಹುದು. ನೀವು ಫಸ್ಟ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಹಾಕಿರ್ತೀರಾ ಆ ಕಾಲೇಜ್ ನ ರಿಮೂವ್ ಮಾಡಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಹೊಸ ಕಾಲೇಜ್ ನ ಹಾಕ್ಬೋದು ಬೇಕಾದ್ರೆ. ಇಲ್ಲ ಅಂದ್ರೆ ನೀವು ಈಗ ಹೊಸ ಕಾಲೇಜ್ ಸೇರ್ಸಕ್ಕಾದ್ರೂ ಸೇರ್ಸ್ಬೋದು, ರಿಮೂವ್ ಆದ್ರೂ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನನಗೆ ಒಂದ್ ಯಾವ್ದಾದ್ರು ಬೆಂಗಳೂರು ಕಾಲೇಜ್ ಹಾಕಿದ್ದೀನಿ ಅಂದ್ರೆ ನಂಗೆ ಆ ಕಾಲೇಜ್ ಇಷ್ಟ ಇಲ್ಲ, ಬೇಡ ಅಂದ್ರೆ ನೀವು ತೆಗಿಬಹುದು. ನಮ್ ಮೈಸೂರು ಕಾಲೇಜ್ ಬೇಕು, ನಮ್ ಫಸ್ಟ್ ರೌಂಡ್ ಅಲ್ಲಿ ಹಾಕಿಲ್ಲ, ಅದನ್ನ ನೀವು ಹಾಕ್ಬೋದು. ಬಟ್ ಹೋದ ವರ್ಷದಲ್ಲಿ ಎಂತಿತ್ತು ಅಂತ ಅಂದ್ರೆ, ನೀವು ಏನ್ ಫಸ್ಟ್ ರೌಂಡ್ ಅಲ್ಲಿ ಹಾಕಿದ್ರೆ ಅದನ್ನೇ ಸೆಕೆಂಡ್ ರೌಂಡ್ ಅಲ್ಲಿ ಹಾಕ್ಬೇಕಾಯ್ತು. ಈ ಸತಿ ಅದನ್ನ ಚೇಂಜ್ ಮಾಡಿದ್ದಾನೆ. ನೀವು ಆಡ್ ಆದ್ರೂ ಮಾಡ್ಬೋದು, ತೆಗಿಯಕಾದ್ರೂ ತೆಗಿಬಹುದು. ಬಟ್ ಇನ್ನೊಂದ್ ಏನ್ ಹೇಳಿದ್ದೇನೆ ಅಂತ ಅಂದ್ರೆ, ನೀವು ಆರ್ಡರ್ ಚೇಂಜ್ ಮಾಡ್ಬೋದು. ಈಗ ಫಸ್ಟ್ನೇ ಆರ್ಡರ್ ಬೆಂಗಳೂರು ಕಾಲೇಜ್ ಹಾಕಿದ್ದೀನಿ, ಎರಡನೇ ಆರ್ಡರ್ ಮೈಸೂರು ಕಾಲೇಜ್ ಹಾಕಿದ್ದೀನಿ, ಅದನ್ನ ನೀವು ಚೇಂಜ್ ಮಾಡ್ಬೋದು. ನಾವು ಫಸ್ಟ್ನೇ ಆರ್ಡರ್ ಮೈಸೂರು ಕಾಲೇಜ್ ಬೇಕು, ಆಮೇಲೆ ಸೆಕೆಂಡ್ ಆರ್ಡರ್ ಬೆಂಗಳೂರು ಕಾಲೇಜ್ ಬೇಕು ಅಂದ್ರೆ ಚೇಂಜ್ ಮಾಡ್ಬೋದು. ಆತರ ಕೊಟ್ಟಿದ್ದಾನೆ ನೋಡಿ. ಇಲ್ಲೇ ಕೊಟ್ಟಿದ್ದಾನೆ ಬೇಕಾರೆ ಏನಂತ ಕೊಟ್ಟಿದ್ದಾನೆ. ಆಪ್ಷನ್ ಎಂಟ್ರಿ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್, ಆಡ್, ಮಾಡಿಫೈ, ಡಿಲೀಟ್, ರೀಆರ್ಡರ್ ಆಪ್ಷನ್ ಟು ಇಂಜಿನಿಯರಿಂಗ್ ಯಾವ್ದಕ್ಕಾರ ಆಯ್ತು, ಫಾರ್ಮ್ ಸೈನ್ಸ್ ಯಾವ್ದಕ್ಕಾರ ಆಯ್ತು, ಫ್ರಮ್ 7 PM to 7/8/2026. ಡೇಟ್ ಯಾವಾಗ ಅಂತ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. 7/8/2026 13ನೇ ತಾರೀಕಿಗೆ ಲಾಸ್ಟ್ ಡೇಟ್. ಲಾಸ್ಟ್ ಡೇಟ್ ತುಂಬಾನೇ ಕಡಿಮೆ ಇದೆ. ಅದಕ್ಕೋಸ್ಕರ ಹೇಳ್ತೀನಿ, ಈಗಲೇ ಹೋಗಿ ನೀವು ಶೆಡ್ಯೂಲ್ ಮಾಡಿ ಮತ್ತೆ ಚೇಂಜ್ ಮಾಡಿ ಏನೇ ಇದ್ರು ಆಪ್ಷನ್ ಎಂಟ್ರಿ. ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ರೌಂಡ್ ಅನ್ನೋದು. ನಾನು ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಸೆಕೆಂಡ್ ರೌಂಡ್ ಎಷ್ಟೋ ಜನ ಅಟೆಂಡ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಆಗಿರ್ಬೋದು, ನಾನು ಫಸ್ಟ್ ರೌಂಡ್ ಅಟೆಂಡ್ ಮಾಡಿಲ್ಲ, KCET ಅಟೆಂಡ್ ಮಾಡಿಲ್ಲ, ಅದು ಬೇರೆ ಒಂದು ಪ್ರಶ್ನೆ ಉಡಿ. ಓಕೆ, ಕ್ಯಾನ್ ಇನ್ಕ್ಲೂಡ್ ಫಾರ್ಮಸಿ, ಮೆಡಿಕಲ್, ಡೆಂಟಲ್ ಆಪ್ಷನ್. ಅದಕ್ಕೂ ಕೂಡ ಇಲ್ಲೇ ಇರೋದು ಈ ಡೇಟ್ ಏನಿದೆ, ಈ ಡೇಟ್ ಅಲ್ಲೇ ನೀವು ಮಾಡ್ಕೋಬೇಕಾಗಿರೋದು ಅದನ್ನ ಆಪ್ಷನ್ ಎಂಟ್ರಿನ. ವೆರಿ ವೆರಿ ಇಂಪಾರ್ಟೆಂಟ್ ಡೇಟ್. ಈಗಲೇ ಕ್ಯಾಲ್ಕುಲೇಟ್ ನೋಡಿ, ಇಲ್ಲ ಈಗಲೇ ಹೋಗ್ಬಿಟ್ಟು ಮಾಡ್ಬೇಡಿ. ಮತ್ತೆ ಇನ್ನೂ ರೂಲ್ಸ್ ಇದಾವೆ ಹೇಳ್ತೀನಿ. ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ಪ್ರಿವಿಷನಲ್ ರಿಸಲ್ಟ್. ಸೆಕೆಂಡ್ ರೌಂಡ್ UGNET ಕೋರ್ಸ್, ಫಸ್ಟ್ ರೌಂಡ್ ಆಫ್ UGNET ಕೋರ್ಸಸ್ 19/8/2026 ಇದ್ರದ್ದು ಸೀಟ್ ಅಲಾಟ್ಮೆಂಟ್. ಸೆಕೆಂಡ್ ರೌಂಡ್ UGCET ಇದು, CET ಇದು ಸೆಕೆಂಡ್ ರೌಂಡ್. ಮತ್ತೆ ಫಸ್ಟ್ ರೌಂಡ್ ಆಫ್ ನೀಟ್ ಯಾವಾಗ ಅಂತಲೇ ಹೇಳಿದ್ದಾನೆ. ಯಾವಾಗ? 19/8/2026 ಆಫ್ಟರ್ 10 AM. ಓಕೆನಾ? ನೆಕ್ಸ್ಟ್ ಏನೋ ಹೇಳಿದ್ದಾನೆ ಅಂದ್ರೆ, UGCET 2026 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಹೆಂಗಿರುತ್ತೆ. ಪ್ರೋಸೆಸ್ ಇಂಜಿನಿಯರಿಂಗ್ ಸೆಕೆಂಡ್ ರೌಂಡ್ ಫಾರ್ UGCET courses like engineering, architecture, agriculture science, veterinary, pharmacy, BSc, yoga and naturopathy, BPT, allied health science. Candidates can option for choice 1 or choice 4 after the second round seat allotment result. ನೀವು ಸೀಟ್ ರಿಸಲ್ಟ್ ಅಲಾಟ್ಮೆಂಟ್ ಆದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ಯಾವ್ದಾರ ಒಂದು ಕಾಲೇಜ್ ಸಿಕ್ಕಿದೆ ಅಂದ್ರು ಅದನ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಿ ಅಂತ ಹೇಳ್ತೇನೆ. ನನಗೆ KCET ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ಕೊಡ್ತೀನಿ ಅಷ್ಟೇ. ನೋಡ್, ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಚಾಯ್ಸ್ 2 or ಚಾಯ್ಸ್ 3 ಆಪ್ಷನ್ ಇಸ್ ನಾಟ್ ಅವೈಲೇಬಲ್ ಫಾರ್ 2 UGCET courses. Candidates who option for choice 1 pay the fees and report to the college will be allowed to participate of seat allotment on the basis of agreement and subject to condition. ಇಲ್ಲಿ ಏನ್ ಹೇಳಿದಾನೆ ಅಂತ ಅಂದ್ರೆ, ಚಾಯ್ಸ್ 2 ಇಲ್ಲಿ ಚಾಯ್ಸ್ 3 ನ ಅಟೆಂಡ್ ಮಾಡಬಾರ್ದು. ಯಾವಾಗ ನೀವೇನಾದ್ರೂ ಕಾಲೇಜಲ್ಲಿ ಫೀಸ್ ಕಟ್ ಬಂದಿದ್ರೆ, ಚಾಯ್ಸ್ 1 ಕಾಲೇಜ್ ಸಿಕ್ಕಿ ನನಗೆ ಅದೇ ಕಾಲೇಜ್ ಸಾಕು ಅಂತ ಕಟ್ ಬಂದಿದ್ರೆ, ನೀವು ಚಾಯ್ಸ್ 2 ಚಾಯ್ಸ್ 3 ನ ಅಟೆಂಡ್ ಮಾಡಬಾರ್ದು. ಓಕೆನಾ?
ಮತ್ತೆ ಇಲ್ಲಿ ಏನಂತ ಹೇಳಿದ್ದಾನೆ ಅದನ್ನ ನೋಡೋಣ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಯುಜಿ ನೀಟ್ ಅಂಡ್ ಯುಜಿ ಸಿಇಟಿ 2026 courses. The second round seat allotment scheduled for admission to engineering. Second round ಯಾವ್ದಕ್ಕೆ engineering, architecture, farm science, veterinary, BSc nursing, BPT, BPO, AHS courses of UG NEET 2026 has been published. Government has issued the seat matrix of pharmacy course which has been published on the KE website. KE website ಅಲ್ಲಿ ಇದೆ, ಬೇಕಾದ್ರೆ ಅದನ್ನು ತೋರಿಸ್ತೇನೆ. For the information of the candidates and it will be considered for allotment in this round. Further, since MCC New Delhi has published a schedule for seat allotment, medical and dental courses. Seat allotment will be done simultaneously for UGCET and UG NEET courses. The second round of seat allotment will be done along with pharmacy, medical, dental courses. For this reason, candidates are allowed to enter the new option for UGCET courses like engineering, agriculture, veterinary, etc. ಓಕೆನಾ, ಇದ್ರ ಬಗ್ಗೆ ಯುಜಿನಿಟಿ ಬಗ್ಗೆ ಬೇಡ ಅನ್ಸುತ್ತೆ. ನಾನು KCET ಬಗ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ ಎಷ್ಟೇ ಬಂದಿರಲಿ ನೀವು ರ್ಯಾಂಕ್ ಅಟೆಂಡ್ ಮಾಡಿ, ಯಾಕಂದ್ರೆ ನೀವು ಈಗ ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ಅಟೆಂಡ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಷ್ಟೇ ರ್ಯಾಂಕ್ ಬಂದಿರಲಿ ಅಟೆಂಡ್ ಮಾಡಿ, ಸಿಗುತ್ತೋ ಬರುತ್ತೋ ಅದ್ ನೆಕ್ಸ್ಟ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ. ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಟಾಪಿಕ್ಸ್ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟೇ.